ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಂಕಣ ಪ್ರಾಪ್ತಿ ಮದುವೆ ಯೋಗದಲ್ಲಿ ವಿಳಂಬವಾಗಿ ಮಾನಸಿಕ ದೈಹಿಕವಾಗಿ ಕೆಲವೊಬ್ಬರು ನರಳುತ್ತಾ ಇದ್ರೆ ದೈವಿಕ ಪರಿಹಾರಗಳಿಂದ ನೀವು ಸಂಸಾರಸ್ಥರಾಗುವಂಥ ಯೋಗ ಕೂಡಿ ಬರ್ತದೆ. ದೈವ ದೇವತೆಗಳ ಅನುಷ್ಠಾನಗಳ ಮುಖಾಂತರ ಗ್ರಹಗತಿಗಳ ಏರಿಳಿತಗಳು ಕರ್ಮದ ಫಲಗಳಿಂದ ಮದುವೆ ಯೋಗ ಬಹಳ ವಿಳಂಬ ಆಗ್ತಾ ಇರ್ತದೆ. ಕೆಲವೊಬ್ಬರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ವರ್ಷಾನುಗಟ್ಟಲೆ ಕಳೆದರೂ ಕಂಕಣ ಪ್ರಾಪ್ತಿ ಇಲ್ಲದೆ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ, ಹಾಗೆ ವಯಸ್ಸು 40-35 ವರ್ಷಗಳು ದಾಟಿದ್ರು ಕೂಡ ಅಥವಾ ಅರ್ಧದ ವಯಸ್ಸಿಗೆ ಬಂದಿದ್ರು ಕೂಡ ಮದುವೆ ಯೋಗ ಇಲ್ಲದೆ ನರಳುತ್ತಾ ಇದ್ರೆ, ಮಾನಸಿಕ ದೈಹಿಕ ಹಿಂಸೆಗಳಿಂದ ಕೊರಗ್ತಾ ಇದ್ರೆ, ಯಾಕಂದ್ರೆ ಹಾಗೆ ಆಗುತ್ತೆ. ಕಂಕಣ ಪ್ರಾಪ್ತಿ ವಿಚಾರದಲ್ಲಿ ನಿಮ್ಗಿಂತ ಚಿಕ್ಕವರು ದೊಡ್ಡವರು ನಿಮ್ಮ ಜೊತೆ ಓಡಾಡಿದವರು ಅಥವಾ ಹಿತೇಶಿಗಳು, ಒಡನಾಡಿಗಳು, ಸ್ನೇಹಿತರು, ಸಂಬಂಧಿಕರು ಸಾಂಸಾರಿಕ ಸುಖ ಅನುಭವಿಸಿ ಮದುವೆ ಕೆಲಸ ಕಾರ್ಯಗಳಂತ ಅವ್ರ ಜೀವನ ಅವ್ರು ನೋಡ್ಕೊತಾ ಇದೆ. ಅವ್ರ ಪಕ್ಕದಲ್ಲಿ ನೀವು ಬ್ರಹ್ಮಚಾರಿಯಾಗಿ ನಿಂತಾಗ ಎಲ್ಲೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮಗೆ ಮನಸ್ಸಿಗೆ ಒಂದು ಹರ್ಟ್ ಆಗ್ತಾ ಇರ್ತದೆ. ಯಾಕಂದ್ರೆ ರೂಪ, ಲಾವಣ್ಯ, ಗುಣ, ನಡತೆ ಎಲ್ಲ ರೀತಿಯಲ್ಲೂ ನೀವು ಸದೃಢವಾಗಿರ್ತೀರ. ಭಗವಂತ ಊಟ ಬಟ್ಟೆ ಬರೆಗೆ ಏನು ಕುಂದು ಕೊರತೆ ಕೊಟ್ಟಿರೋದಿಲ್ಲ. ಆದರೆ ಸಾಂಸಾರಿಕ ಸುಖ ಇರೋದಿಲ್ಲ, ಕಂಕಣ ಪ್ರಾಪ್ತಿ ಯೋಗ ಇರೋದಿಲ್ಲ. ಇದರಿಂದ ಏನಾಗ್ತದೆ, ಮನುಷ್ಯ ಎಲ್ಲೋ ವಿಚಲಿತನಾಗ್ತಾನೆ ಇರ್ತಾನೆ. ಇವತ್ತಿನ ಕಾಲಮಾನದ ಪ್ರಕಾರ ಹೇಳಬೇಕಂದ್ರೆ ಮದುವೆ ಯೋಗ ಒಂದು ಅದೃಷ್ಟದ ಮೇಲೆ ನಿಂತಿದೆ. ಏನಿನ್ ಬಿಡಪ್ಪ ಅದೃಷ್ಟವಂತ ಬೇಗನೆ ಮದುವೆ ಆಗಿದೆಯಾ? ಹೌದು, ಅದೃಷ್ಟದ ಮೇಲೆ ಮದುವೆ ಯೋಗ ನಿಂತಿರೋದು ಸತ್ಯ ಇವತ್ತಿನ ಕಾಲಮಾನದಲ್ಲಿ. ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರೆ, ಕುಟುಂಬಸ್ಥರು ಅಥವಾ ಕುಟುಂಬದಲ್ಲಿ ಇರುವಂತ ಹಿರಿಕರು, ಮಕ್ಕಳು ಪ್ರಾಯದ ವಯಸ್ಸಿಗೆ ಬಂದಿದ ಕೂಡಲೇ ಒಂದು ಜವಾಬ್ದಾರಿ, ಆದಷ್ಟು ಬೇಗ ಅವ್ರನ್ನ ಮದುವೆ ಮಾಡಿ ಸಂಸಾರಸ್ಥರನ್ನಾಗಿ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಕಳ್ಕೊಂಡ್ಬಿಡೋಣ ಎನ್ನುವಂತ ಆಸೆ ಪ್ರತಿಯೊಬ್ಬ ತಂದೆ ತಾಯಿಯ ಮನಸ್ಸಿನಲ್ಲಿ ಇದ್ದೇ ಇರ್ತದೆ, ವ್ಯಕ್ತಿಯ ತಂದೆ ತಾಯಿ ಮನಸ್ಸಿನಲ್ಲಿ. ಹೀಗಾಗಿ ಕೆಲವೊಬ್ಬರಿಗೆ ಏನಾಗ್ತದೆ, ಮದುವೆ ವಿಚಾರದಲ್ಲಿ 40 ವರ್ಷ 50 ವರ್ಷ ದಾಟಿದ್ರು ಕೂಡ ಮದುವೆ ಯೋಗ ಕೂಡಿ ಬರ್ತಾ ಇರೋದಿಲ್ಲ. ಏನಾದೊಂದು ಲೋಪದೋಷ ಇರಲೇಬೇಕು ತಾನೆ. ಮನುಷ್ಯ ಎಲ್ಲ ಅಂಗಾಂಗದಲ್ಲಿ ಯಾವುದೇ ವೈಫಲ್ಯಗಳಿದ್ದು ಕೂಡ, ಆರ್ಥಿಕ ಮಾನಸಿಕವಾಗಿ ಸದೃಢ ಇದ್ರೂ ಕೂಡ ಅವ್ರಿಗೆ ಮದುವೆ ಯೋಗ ಕೂಡಿ ಬಂದಿಲ್ಲ ಅಂತ ಹೇಳಿದ್ರೆ ಏನಾದೊಂದು ವೈಫಲ್ಯತೆ ಇದ್ದೇ ಇರ್ತದೆ. ಮೂಲವಾಗಿ ಎಲ್ಲಿ ವೈಫಲ್ಯತೆ ನೋಡೋದು, ಮನುಷ್ಯನ ಗ್ರಹಗತಿಗಳ ಮೇಲೆ ಜಾತಕದಲ್ಲಿ ಇರುವಂತಹ ಲೋಪದೋಷಗಳನ್ನ ನಾವು ನೋಡ್ತೀವಿ. ಮನುಷ್ಯನ ಗ್ರಹಗತಿಗಳಲ್ಲಿ ಜಾತಕದಲ್ಲಿ ಇರುವಂತಹ ಏರಿಳಿತಗಳಿಂದನೂ ಕೂಡ ಮದುವೆ ಯೋಗದಲ್ಲಿ ವಿಳಂಬ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಒಂದು ಕಾನ್ಫಿಡೆಂಟ್, ನನಗೆ ಇಂಥದ್ದೇ ಸ್ತ್ರೀ ಸಿಗಬೇಕು, ನಾನು ಇಷ್ಟಪಟ್ಟಂತ ಸ್ತ್ರೀನೇ ಮದುವೆ ಆಗಬೇಕು ಅಥವಾ ಇಷ್ಟಪಟ್ಟಂತ ಪುರುಷನ್ನೇ ಮದುವೆ ಆಗಬೇಕು ಅಂತ ಇದರಲ್ಲೂ ಆಯುಷ್ ಕಳೆದಿರುವಂಥ ಉದಾಹರಣೆಗಳಿರ್ತವೆ. ಇನ್ನು ಕೆಲವೊಬ್ಬರಿಗೆ ಏನೋ ಬ್ಯಾಡ್ ಲಕ್ಕು, ಇಷ್ಟಪಟ್ಟಂಥವರು ದೂರ ಆಗ್ಬಿಡ್ತಾರೆ. ಮಾನಸಿಕವಾಗಿ ಅದೇ ಖಿನ್ನತೆಯಲ್ಲಿ ಮದುವೆ ಯೋಗದಿಂದ ದೂರ ಉಳಿದಿರುವಂಥ ಉದಾಹರಣೆಗಳು ಕೂಡ ನಾವು ನೋಡಿರ್ತೀವಿ. ಇನ್ನು ಕೆಲವೊಬ್ಬರಿಗೆ ಏನಪ್ಪಾ ಅಂತ ಹೇಳಿದ್ರೆ ನೆಗೆಟಿವಿಟಿಗಳಿಂದ, ಈ ನೆಗೆಟಿವಿಟಿ ಅಂದ್ರೆ ಏನು, ಕೆಲಸ ಕಾರ್ಯದಲ್ಲಿ ಅನುಷ್ಠಾನ ಇರೋದಿಲ್ಲ, ಮಾಡ್ತಕ್ಕಂಥ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇರಲ್ಲ, ಗೊಂದಲಮಯ ಜೀವನ ಕಾಣ್ತಾ ಇರ್ತದೆ, ಇದರಿಂದ ಆಯುಷ್ ದೂರ ಆಗ್ತಾ ಇರ್ತದೆ, ಮದುವೆ ಯೋಗ ಕೂಡಿ ಬರ್ತಾರೆ, ಅವರೇ ಇಂಟ್ರೆಸ್ಟ್ ಮಾಡೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಕುಟುಂಬದ ಒತ್ತಡದ ಪರಿಸ್ಥಿತಿಗಳು ಜಾಸ್ತಿ ಇರ್ತದೆ, ಹಣಕಾಸಿನ ಸಮಸ್ಯೆಗಳಿರ್ತದೆ, ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಶುಭ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಅವಾಗಲೂ ಕೂಡ ವಯೋಮಿತಿ ಸಹಜವಾಗಿ ಹೋಗ್ತಾ ಇರ್ತದೆ, ಮದುವೆ ಯೋಗ ಕೂಡಿ ಬರೋದಿಲ್ಲ. ಇನ್ನು ಅನಾರೋಗ್ಯದ ಸಮಸ್ಯೆಗಳು ಬಂದು ಕೂಡ ಮದುವೆ ಯೋಗದಲ್ಲಿ ವಿಳಂಬ ಆಗಿರೋ ಉದಾಹರಣೆಗಳನ್ನ ನಾವು ನೋಡಿರ್ತೀವಿ. ಅಕಾಲಿಕ ಕಾಯಿಲೆ ಕಸಾಲೆಗಳು ಬಂದಾಗ ಕೂಡ ಮದುವೆ ಯೋಗ ವಿಳಂಬ ಆಗ್ತದೆ, ಯಾಕಂದ್ರೆ ಅವಕಾಶಗಳೇ ಕೂಡಿ ಬರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ತಾಂತ್ರಿಕ ಪ್ರಯೋಗಗಳ ದೃಷ್ಟಿ ಅಂತ ಹೇಳ್ತೀವಿ. ಯಾವುದೋ ತಾಂತ್ರಿಕ ದೃಷ್ಟಿ ತಾಗೋದು ಅಥವಾ ಜನದೃಷ್ಟಿ ತಾಗೋದು, ಪಿತೃಶಾಪ ತಾಗೋದು, ಮಾತೃಶಾಪ ತಾಗೋದು, ಅನುವಂಶಿಕ ಪೂರ್ವಜನ್ಮದ ಕರ್ಮಗಳು ತಾಗೋದು, ಹಿರಿಕರ ಕರ್ಮಗಳು ಶಾಪಗಳು ತಾಗೋದು, ಇದರಿಂದನೂ ಕೂಡ ಇಂತಹ ಕರ್ಮಾನುಸಾರವಾಗಿ ಬಂದಂತಹ ಪ್ರಯೋಗಗಳ ಮುಖಾಂತರ ಕೂಡ ಕಂಕಣ ಪ್ರಾಪ್ತಿ ಮದುವೆ ಯೋಗ ಕೂಡಿ ಬರದೆ ನೂರಾರು ಜನ ನರಳುತ್ತಾ ಇರುವಂಥ ಉದಾಹರಣೆಗಳನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಅಂತಹ ವ್ಯಕ್ತಿಗಳ ಶುಭ ಕಾರ್ಯ ಆಗಬೇಕು, ನೀವು ಸದೃಢವಾಗಿ ದಾಂಪತ್ಯದ ಸುಖ ಶಾಂತಿ ನೆಮ್ಮದಿ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ದೈವಿ ಪ್ರಯೋಗಗಳನ್ನ ನೀವು ಪರಿಹಾರ ಮಾರ್ಗವಾಗಿ ತಗೊಳ್ಳಿ. ದಿನಗಳಲ್ಲಿಯೇ ಕಂಕಣ ಪ್ರಾಪ್ತಿ ಕೂಡಿ ಬರ್ತದೆ. ನೋಡಿ, ನಾವು ಪುರಾಣಗಳ ಪ್ರಕಾರ ಮದುವೆ ಎನ್ನುವಂತ ವಿಚಾರ ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತದೆ, ಸತ್ಯ. ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರ್ತದೆ ಅಂತ ನಾವು ಪುರಾಣಗಳಲ್ಲಿ ಕೇಳಿರ್ತೀವಿ, ಹಿರಿಕರಿಂದ ತಿಳ್ಕೊಂಡಿರ್ತೀವಿ. ನೋಡಿ, ಮನುಷ್ಯನಿಗೆ ಎಷ್ಟೇ ದುಡಿಮೆ ಇರಲಿ, ಐಷಾರಾಮಿ ಜೀವನ ಮಾಡಲಿ, ಅಷ್ಟ ಐಶ್ವರ್ಯ ಇರಲಿ, ಸುಖ ಶಾಂತಿ ನೆಮ್ಮದಿಯಿಂದ ವೈಭೋಗದ ಜೀವನವನ್ನು ಮಾಡ್ತಾ ಇದ್ರು ಕೂಡ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಸುಖ ಶಾಂತಿ ಅನುಭವಿಸಿದರೆ ಮಾತ್ರ ಸಾರ್ಥಕತೆಯ ಜೀವನ ಮಾಡ್ತಾನೆ. ಕೌಟುಂಬಿಕ ಸುಖ ಅನುಭವಿಸಬೇಕು ಮನುಷ್ಯನಾದವನು.
ಅದರ ಏರಿಳಿತಗಳ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ, ನಷ್ಟಗಳ ಬಗ್ಗೆ ಅವನು ತಿಳ್ಕೊಂಡಾಗ ಅಂತಹ ಸುಖ ಶಾಂತಿ ನೆಮ್ಮದಿ ತಿಳ್ಕೋಬೇಕು ಅಂದ್ರೆ ಸಾಂಸಾರಿಕ ಪ್ರಯೋಗ ಆಗಲೇಬೇಕು. ಸಂಸಾರದ ಸುಖ ಅನುಭವಿಸಿದ್ರೆ ಮಾತ್ರ ಜನ್ಮ ಸಾರ್ಥಕ ಅಂತ ಹೇಳುತ್ತೆ ಶಾಸ್ತ್ರಬದ್ಧವಾಗಿ. ಹಾಗಂದ ಮೇಲೆ ಈ ಕೆಲವೊಬ್ಬರಿಗೆ ಮದುವೆ ಯೋಗದಲ್ಲಿ ವಿಪರೀತ ವಿಳಂಬ ಆಗಲಿಕ್ಕೆ ಕಾರಣಗಳ ಮುಖಾಂತರ ನೋಡಬೇಕಂದ್ರೆ ಈ ನಡೆದಿರುವಂತಹ ನಿಶ್ಚಿತಾರ್ಥಗಳು ಮುರಿದು ಹೋಗ್ತದೆ, ದರಿದ್ರ ಯೋಗದಿಂದನೋ ದೃಷ್ಟಿಯಿಂದನೋ, ಮತ್ತು ಆಗುವಂತಹ ಮದುವೆ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗ್ಬಿಡ್ತದೆ. ಇನ್ನೇನು ಎಂಡಿಂಗ್ ಸ್ಟೇಜ್, ಕಲ್ಯಾಣ ಮಂಟಪಕ್ಕೆ ಹೋಗಿ ಕೂಡ ಮದುವೆ ನಿಂತಿರುವ ಉದಾಹರಣೆಗಳನ್ನ ನೋಡಿದ್ವಿ. ಅಂತ ನತದೃಷ್ಟ ಯೋಗ ಕೂಡ ಕೆಲವೊಬ್ಬರಿಗೆ ಬಂದಿರುತ್ತದೆ. ಇನ್ನು ಕೆಲವೊಬ್ಬರಿಗೆ ಏನಾಗ್ತದೆ, ದೈವಿಕ ದೃಷ್ಟಿಗಳು ಶಾಪಗಳಿಂದನೂ ಕೂಡ ನಿಂತು ಹೋಗ್ತದೆ. ಅಂತಹ ದೈವಿಕ ದೃಷ್ಟಿಗಳನ್ನ ಅಥವಾ ಮದುವೆ ಯೋಗದಲ್ಲಿ ನಿಂತಿರುವಂಥದ್ದು ಗ್ರಹಗತಿಗಳ ಏರಿಳಿತಗಳನ್ನ ನಾವು ದೂರ ಮಾಡ್ಕೋಬೇಕಂದ್ರೆ ಮೂಲವಾಗಿ ಗ್ರಹಗತಿಗಳ ಮದುವೆ ವಿಚಾರದಲ್ಲಿ ಗ್ರಹಗತಿಗಳ ಏರಿಳಿತ ಕಾಣುವಂತಹ ಪ್ರಯೋಗಗಳನ್ನ ಸರಿಪಡಿಸುವಂತ ದೈವ ಸುಬ್ರಹ್ಮಣ್ಯ ಸ್ವಾಮಿ. ಯಾವ ದೋಷ ಇದ್ರೂ ಪರವಾಗಿಲ್ಲ, ಗ್ರಹಗತಿಗಳಲ್ಲಿ ಶನಿ ಆಗಿರ್ಬೋದು, ರಾಹು ಆಗಿರ್ಬೋದು, ಕುಜ ಆಗಿರ್ಬೋದು, ಕೇತು ಆಗಿರ್ಬೋದು, ನವಗ್ರಹಾಧಿಪತಿಯಾಗಿ ನೀವು ದೋಷ ಬಂದರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ರೀತಿಯಾಗಿ ಪೂಜೆ ಮಾಡಿದ್ರೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ, ಕಂಕಣ ಪ್ರಾಪ್ತಿ ಕೂಡಿ ಬರ್ತದೆ. ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳ್ಳೆಣ್ಣೆ ಹಾಗೂ ಹಾಲು ಹಾಗೂ ತುಳಸಿ ಹಾರವನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿಸಿ. ನೀವು ಪಂಚಾಮೃತ ಅಭಿಷೇಕ ಮಾಡಿಸಿ ಸುಮಾರು 11 ಮಂಗಳವಾರಗಳ ಕಾಲ ನೀವು ಎಳ್ಳೆಣ್ಣೆ, ಹಾಲು ಹಾಗೂ ತುಳಸಿ ಹಾರವನ್ನು ಅರ್ಪಣೆ ಮಾಡಿ ಪಂಚಾಮೃತ ಅಭಿಷೇಕ ನಿಮ್ಮ ಹೆಸರಲ್ಲಿ ಮಾಡಿಸಿದ್ರೆ ದಿನಗಳಲ್ಲಿಯೇ ನಿಮಗೆ ಶಾಪಗ್ರಸ್ತ ಯೋಗ ಇದ್ರು ಅಥವಾ ಕಂಕಣ ಪ್ರಾಪ್ತಿಗೆ ಗ್ರಹಗತಿಗಳ ತೊಂದರೆ ತಾಪತ್ರ ಇದ್ರೂ ಕೂಡ, ಕರ್ಮಗಳ ಪ್ರಯೋಗ ಇದ್ರೂ ಕೂಡ ಪರಿಹಾರವಾಗಿ ನಿಮಗೆ ಆಕರ್ಷಣಾ ಯೋಗದಲ್ಲಿ, ಸ್ತ್ರೀ ಪುರುಷ ಯೋಗದಲ್ಲಿ ಕಂಕಣ ಪ್ರಾಪ್ತಿ ಕೂಡಿ ಬರ್ತದೆ. ಸಾಂಸಾರಿಕ ಸುಖ ನೀವು ಅನುಭವಿಸ್ತೀರ. ಇನ್ನು ಕೆಲವೊಬ್ರು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಬುಧವಾರದ ದಿನ ತುಳಸಿ ಆಹಾರವನ್ನು ನೀವು ಅರ್ಪಿಸಿ ಕುಂಕುಮಾರ್ಚನೆ ಮಾಡಿಸಿ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಆಹಾರವನ್ನು ನೀವು ಅರ್ಪಿಸ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸಿ. ಪ್ರತಿ ಬುಧವಾರ ದಿನಗಳ ಕಾಲ ಸುಮಾರು ಒಂದು 5 ಬುಧವಾರ ಅಥವಾ 11 ಬುಧವಾರಗಳ ಕಾಲ ನೀವು ಈ ರೀತಿಯಲ್ಲಿ ಮಾಡಿಸಿ ಲಕ್ಷ್ಮೀನಾರಾಯಣನ ಅನುಷ್ಠಾನದಲ್ಲಿ ಇರುವಂಥ ಲೋಪದೋಷಗಳು ಪರಿಹಾರ ಆಗಿ ನಿಮಗೆ ಕಂಕಣ ಪ್ರಾಪ್ತಿ ಕೂಡಿ ಬರ್ತದೆ. ಗ್ರಹಗತಿಗಳ ದೋಷನೂ ಕೂಡ ಪರಿಹಾರ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ನೆಗೆಟಿವಿಟಿಯಿಂದ, ಆವಾಗಲೇ ಹೇಳಿದೆ, ಏನೋ ಒಂದು ಪಿತೃಶಾಪನೋ, ಮಾತೃಶಾಪನೋ, ತಂತ್ರದೃಷ್ಟಿನೋ, ಜನದೃಷ್ಟಿನೋ, ಏನೋ ಒಂದು ಕರ್ಮಗಳ ಪ್ರಭಾವದಿಂದ ವಿಪರೀತವಾಗಿ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾನೆ ಇರ್ತದೆ. ಅಂಥವ್ರು ಹತ್ತಿರ ಇರುವಂಥ, ನಿಮ್ಮ ಮನೆಯ ಹತ್ತಿರ ಇರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಥವಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನೀವು ಪ್ರತಿ ಶುಕ್ರವಾರದ ದಿನ ಆ ದೇವಿಗೆ ಮೊಸರು ಹಾಗೂ ಬೆಲ್ಲವನ್ನು ನೈವೇದ್ಯ ಆಗಿ ಕೊಟ್ಟು ಪೂಜೆ ಮಾಡಿಸಿ. ಮೊಸರು ಹಾಗೂ ಬೆಲ್ಲವನ್ನು ನೈವೇದ್ಯ ಆಗಿ ಕೊಟ್ಟು ಅಥವಾ ಬೆಲ್ಲದ ಆರತಿ ಮಾಡೋದು ನಡೀತದೆ. ನೀವು 5 ಬೆಲ್ಲದ ಅಚ್ಚುಗಳನ್ನ ಇಟ್ಟು ಅಥವಾ 11 ಬೆಲ್ಲದ ಅಚ್ಚುಗಳನ್ನ ಇಟ್ಟು ನೀವು ನೈವೇದ್ಯ ಆಗಿ ಆರತಿ ಮಾಡಿ ಆ ನೈವೇದ್ಯ ಆಗಿ ಆ ಬೆಲ್ಲವನ್ನು ಕೊಟ್ಟು ಅದೇ ದಿನ ಆ ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಿಸಿದ ತಕ್ಷಣ ಮೊಸರನ್ನವನ್ನು ದಾನವಾಗಿ ಅಂದರೆ ಪ್ರಸಾದವಾಗಿ ಜನರಿಗೆ ಹಂಚಿ. ಈ ರೀತಿಯಾಗಿ ಮಾಡಿದ್ರೂ ಕೂಡ ಆದಷ್ಟು ಬೇಗ ಕಂಕಣ ಪ್ರಾಪ್ತಿ ಕೂಡಿ ಬರ್ತದೆ. ದೈವಿ ಪ್ರಯೋಗಗಳಲ್ಲಿ ಅಥವಾ ದೈವಿ ಪರಿಹಾರಗಳಲ್ಲಿ ವಿಶೇಷವಾದ ಪಾಸಿಟಿವ್ ಶಕ್ತಿಗಳಿರ್ತದೆ. ಕರ್ಮ, ಶಾಪ, ದೃಷ್ಟಿ, ತಂತ್ರ, ಮಂತ್ರ ಯಾವ ಮುಖಾಂತರ ಆದರೂ ಕೂಡ ಅಥವಾ ದುಷ್ಟಗ್ರಹ ಪೀಡೆಗಳ ಕಾಡಾಟದಿಂದನೋ ಕಂಕಣ ಪ್ರಾಪ್ತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಅಥವಾ ಸ್ತ್ರೀ ವಶದಲ್ಲಿ, ಪುರುಷ ವಶದಲ್ಲಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಆಗ್ತಾನೆ ಇರ್ತದೆ. ಇವಾಗ ಏನು ಆ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು ಅಂದರೆ ಈ ರೀತಿಯಾಗಿ ಸಾತ್ವಿಕ ಪ್ರಯೋಗಗಳನ್ನ ನೀವು ಪರಿಹಾರ ಮಾರ್ಗವಾಗಿ ತಗೊಳ್ಳಿ. ಆದಷ್ಟು ಬೇಗ ಕಂಕಣ ಪ್ರಾಪ್ತಿ ಕೂಡಿ ಬರ್ತದೆ. 100ಕ್ಕೆ 100 ಭಾಗ ಮದುವೆ ಯೋಗ ಕೂಡಿ ಬಂದೇ ಬರ್ತದೆ. ವೀಕ್ಷಕರೇ, ಈ ಪ್ರಯತ್ನ ನೀವು ಸಾತ್ವಿಕವಾಗಿ ಮಾಡಿ ನೋಡಿ. ಹಾಗೆ ಮದುವೆ ವಿಚಾರದಲ್ಲಿ ಜಾತಕದಲ್ಲಿ ಏರಿಳಿತಗಳಿದ್ರೆ, ಸಣ್ಣ ಪುಟ್ಟ ಗೊಂದಲಗಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ವಿಮರ್ಶೆ ಮಾಡಿ ಜಾತಕನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತೀವಿ. SR ಕನ್ನಡ TV ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ. ಹಾಗೆ ನಮಗೆ ಕಮೆಂಟ್ಗಳ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ನೀವು ಬರೆದು ಕಳಿಸಿದ್ರು ನಾವು ಅದನ್ನು ನೋಡಿ ಕೂಡ ಚರ್ಚೆ ಮಾಡಿ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.